ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಅಭಿವೃದ್ಧಿ ಹೆಸರಲ್ಲಿ ನಿರ್ಲಕ್ಷ್ಯ. ಸಂಗನಾಳ ಬಡಾವಣೆಯಲ್ಲಿ ಜನರ ಬದುಕೆ ನರಕವಾಗಿದೆ. ಒಂದೆಡೆ ಅಭಿವೃದ್ಧಿಯ ದೊಡ್ಡ ದೊಡ್ಡ ಮಾತುಗಳು, ಮತ್ತೊಂದೆಡೆ ಜನರು ಬದುಕೋಕೆ ಹೋರಾಡ್ತಿರುವಂತಹ ಕಹಿ ವಾಸ್ತವ. ಕಸದಿಂದ ಮುಚ್ಚಿದಂತಹ ಚರಂಡಿಗಳು, ಸೊಳ್ಳೆಗಳ ಕಾಟದಿಂದ ಬೆಚ್ಚಿಬಿದ್ದ ಜನರು, ಹಾವುಗಳ ಭೀತಿಯಲ್ಲಿ ಜೀವನ ಸಾಗಿಸುತ್ತಿರುವಂತಹ ಕುಟುಂಬಗಳು, ಶೌಚಾಲಯವಿಲ್ಲದೆ ಮಹಿಳೆಯರ ಅವಮಾನಕರ ಬದುಕು. ಇದು ಯಾವ ಕಾಡಿನ ಕಥೆ ಅಲ್ಲ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ರಾಜೀವ್ ಗಾಂಧಿ ಬಡಾವಣೆಯ ನಿಜ ಚಿತ್ರಣ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜನಶ್ರೀ ನ್ಯೂಸ್ ನಡೆಸಿದ ಸ್ಥಳ ಪರಿಶೀಲನೆಯಲ್ಲಿ ಹೊರಬಿದ್ದ ಅಸಲಿ ಕತೆ ಇಲ್ಲಿದೆ ನೋಡಿ. ಇವು ಅಭಿವೃದ್ಧಿಯ ಮಾದರಿಯ ದೃಶ್ಯಗಳಲ್ಲ, ಇವು ಸಂಗನಾಳ ಗ್ರಾಮದ ರಾಜೀವ್ ಗಾಂಧಿ ಬಡಾವಣೆಯ ನೈಜ ಪರಿಸ್ಥಿತಿಯ ದೃಶ್ಯಗಳು. ಸುಮಾರು 80ಕ್ಕೂ ಹೆಚ್ಚಿನ ಮನೆಗಳಿರುವ ಈ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಅಕ್ಷರಶಃ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಏನು ಮಾಡಿ ಪಂಚಾಯತಿ ಅಧಿಕಾರಿ ಹೇಳಿದ್ರಪ್ಪ ಅಂದ್ರೆ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಸರ್. ಅವ್ರು ಹೇಳೋದೇ ಇಲ್ಲ ಸರ್, ಭಾರಿ ಅಲರ್ಜಿ ಅದಾರ ಇದ್ರಂತ ಬೆಳೆದೈತಿ. ಹೆಂಗ್ ಏನ್ ಕಾಣ್ತಾವ ಹೇಳಿ ಸಾಕಾಗೋದು. ನೋಡ್ ಮುಂದಕ್ಕೆ ಬರ್ರಿ. ನೀರಿನ ಸೌಕರ್ಯ ಹೆಂಗೈತ್ರಿ? ಮೂಲಭೂತ ಸೌಕರ್ಯಗಳ ಒಳಗೆ ನೀರು ಇದೆ ಸರ್. ನೀರಿಂದ ಏನ್ ತೊಂದ್ರೆ ಇಲ್ಲ. ಲೈಟಿನ ತೊಂದ್ರೆ ಐತಿ. ಲೈಟ್ ಅಂದ್ರೆ ಈ ಗಟ್ರ ಮುಂದೆ ಕೊಟ್ಟು ನೀರು ಸ್ವಚ್ಛ ದಿನಕ್ಕೆ ಹೋಗ್ಬಿಟ್ರಿ ಯಾವ್ದಕ್ಕೆ. ಅದ್ರಾಗ ಸರ ಇಷ್ಟು ಒಳಕ್ ಬೇಕಾಗಿದ್ದಿಲ್ರಿ. ಸ್ವಲ್ಪ ನೀರು ಹೋಗಕ್ಕ ಬಿದ್ರನ ಮೊನ್ನೆ ದೇವ್ನಂತ ಆಕಳ ಬಿದ್ದಿತ್ರಿ, ಎಲ್ಲರೂ ಕಲ್ತು ಇರ್ತೀವಿ. ಈಗ ಇಷ್ಟು ಎದಕ್ಕೆ ಬೇಕೈತ್ರಿ ನಮ್ಗೆ ನೀರು ಹೋಗಕ್ಕೆ? ಏಟಪ್ಪ, ಚರಂಡಿಗಳಲ್ಲಿ ಕಸ ತುಂಬಿಕೊಂಡು ನೀರು ನಿಂತಲ್ಲೇ ನಿಂತಿದೆ. ದುರ್ವಾಸನೆಯ ಮಧ್ಯೆ ಬದುಕುತ್ತಿರುವಂತಹ ಜನರು ಸಂಜೆ ವೇಳೆಗೆ ಸೊಳ್ಳೆಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಇನ್ನು ಆತಂಕಕಾರಿ ವಿಷಯ ಏನಂದರೆ, ಚರಂಡಿಗಳಲ್ಲೇ ಹಾವುಗಳು ಕಾಣಿಸಿಕೊಳ್ಳುತ್ತಿವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯರು, ಮಕ್ಕಳನ್ನು ಹೊರಗೆ ಬಿಡೋಕೆ ಭಯ ಆಗ್ತಿದೆ, ರಾತ್ರಿ ತುಂಬ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹುಳು ಉಪ್ಪಳಿದೇನ ಹಾವಳಿ ಐತೆ. ಮತ್ತೆ ಇಲ್ಲಿ ಮಕ್ಕಳು ಆಟ ಆಡೋದು ಹೆಂಗ್ರಿ? ಬಡಾವಣೆಯ ಮಹಿಳೆಯರ ಪರಿಸ್ಥಿತಿ ಇನ್ನೂ ದುಃಖಕರವಾಗಿದೆ. ಮನೆಗಳಿಗೆ ಶೌಚಾಲಯ ಇಲ್ಲ, ಸಾರ್ವಜನಿಕ ಶೌಚಾಲಯವೂ ಇಲ್ಲ. ಇದರಿಂದ ಮಹಿಳೆಯರು ಹೊರಗಡೆ ತೆರಳಬೇಕಾದಂತಹ ಅವಮಾನಕರ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಅಂತ. ಶೌಚಾಲಯ ಇಲ್ರಿ. ಶೌಚಾಲಯ ಅರ್ಜಿ ಸಲ್ಲಿಸಿದ್ರಮ್ಮ ಪಂಚಾಯತಿಗೆ? ನೀವು ಅರ್ಜಿ ಕೊಟ್ಟಿರಲ್ರಿ? ಮನೆಗೆ ಪಾಯ್ಕಾನೆ ಮೇನ್ ಅದು ರೀ, ಶೌಚಾಲಯ ಇಲ್ಲ. ಇಲ್ಲೆಲ್ಲ ಪ್ರತಿಯೊಂದು ಮನೆಗೆ ಶೌಚಾಲಯ ಇಲ್ರಿ. ಪಬ್ಲಿಕ್ ಶೌಚಾಲಯ ಇಲ್ರಿ. ಪಬ್ಲಿಕ್ ಇಲ್ರಿ. ಹೊಲ್ದಾಗ ಹೋದ್ರೆ ಹೆಂಗ್ ಸುಮ್ಮನೆ ಇರ್ತಾರ ಅವ್ರು? ಗಟ್ರ ಮಾತ್ರ ಸಾಯಂಕಾಲ ಹೊರಗಡೆ ಕುಂದ್ರ ಕೊಡೋದಲ್ಲ. ಎಲ್ಲ ಹುಳ ಉಪ್ಪುಡಿ ಹುಡುಗರು ಅದ್ರಾಗ ಆಟ ಆಡೋದು, ಅದ್ರಾಗ ನೀರ್ ಬಂದ್ಬಿಟ್ರೆ ಮೀನ ಹಿಡಿಯೋದು. ಸ್ಥಳೀಯರು ಹೇಳುವ ಪ್ರಕಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ವಮಂಗಲ ಮೇಡಮ್ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರ ದೊರಕಿಸಿಲ್ಲ ಅಂತ ಹೇಳ್ತಿದ್ದಾರೆ. ತೊಂದರೆ ಇರೋದು ಏನು ತೊಂದರೆ? ಇಲ್ಲಿ ಗಟ್ರನ ಸುಮಾರು ಒಂದು 3 ವರ್ಷ ಆಗ್ತಾರೆ ಗಟ್ರಾಗಿ. ಇಲ್ಲಿವರೆಗೆ ಒಂದಿನ ಕ್ಲೀನ್ ಆಗಿಲ್ಲ ಅದು. ಇಲ್ಲಿ ಅಂಗನವಾಡಿ ಇದೆ, ಆಮೇಲೆ ಪ್ರಾಥಮಿಕ ಶಾಲೆ ಇದೆ. ಹುಡುಗರು ಬಿದ್ದಂದ್ರೆ ದೊಡ್ಡ ಅಪಾಯ ಇದೆ ಇಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಹಾವು ಅದ ಇಲ್ಲಿ. ನಾವು ಪಂಚಾಯತಿಗೆ ಸುಮಾರು ಸಲ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಕೊಟ್ಟರು ಸಹ ಇಲ್ಲಿವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸರ್. ಪಿ ಡಿ ಒ ಏನಂತಾರೆ? ಪಿ ಡಿ ಅವರು ಬರೀ ಅರ್ಕಿ ಹೋಗ್ತಾರೆ, ನಾಳೆ ಮಾಡಿಸ್ತೀವಿ ನಾಡ್ದು ಮಾಡಿಸ್ತೀವಿ, ಎಸ್ಟಿಮೇಟ್ ಬೇಕಾದ್ರೆ ನಾವು ಮುದ್ದಾಮು ಜೆ ಅವರಿಗೆ ಅಸಿಸ್ಟೆಂಟ್ ಕರ್ಕೊಂಬಂದು ಎಸ್ಟಿಮೇಟ್ ಮಾಡಿ ಕಳಿಸಿದ್ವಿ. ಇನ್ನು ಕೇಳಕ್ಕೆ ಬಂದಂದ್ರೆ ಅವರೇ ಇವ್ರಿಗೆ ಫೋನ್ ಹಚ್ಬೇಕಂತ, ಜೆ ಅವರು ಅಸಿಸ್ಟೆಂಟ್ ಇವ್ರಿಗೆ ಫೋನ್ ಹಚ್ಬೇಕಂತ. ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ವಿ ನಾವು. ಇಲ್ಲೇನು ಈಗ ಹುಡುಗರು ಆಡೋದಕ್ಕೆ ದಿನ ಹುಡುಗರು ಆಡ್ತಾರೆ, ತೊಂದರೆ ಭಾಳ ತೊಂದರೆ ಅದು. ಆಮೇಲೆ ನೀರು ಮಳೆ ನೀರು ಎಲ್ಲ ಇಲ್ಲೇ ನಿಂದಿರುತ್ತಾ, ಸಿಕ್ಕಾಪಟ್ಟೆ ಸೊಳ್ಳೆ ಆಗ್ಯಾವ. ಮುಂದೆ ನೀರು ಹೋಗೋದು ಸಾಗುತ್ತಾ ಇಲ್ಲ, ಮುಂದೆ ನೀರು ಹೋಗ್ತಾ ಇಲ್ಲ. ಮುಂದೆಲ್ಲ ಫುಲ್ ಆಗಿಬಿಡತ್ತೆ. ಅದ್ರ ಮುಂದೆ ಪೂರ್ತಿ ಎದಕ್ಕೆ ಹಳ್ಳಕ್ಕೆ ಹೋಗೋ ಕಂಪ್ಲೀಟ್ ಆಗಿದೆ ಸರ್.
ಆಮೇಲೆ ಗಟ್ರ ಮುಂದೆ ಮಣ್ಣಿಂದ ಐತಿ ಅದನ್ನ ಕ್ಲಿಯರ್ ಮಾಡಿದ್ರೆ ನೀರು ಅದನ್ನ ಮಾಡ್ತಾ ಇಲ್ಲ ಸರ್. ಬಟ್ ಯಾವುದೇ ರೀತಿಯಿಂದ ನಮ್ಮ ಸ್ವಚ್ಛತೆ ಮಾಡಿಕೊಟ್ರೆ ಸಾಕು ಸರ್. ಅಧಿಕಾರಿಗಳು ಯಾರು ಕೇರ್ ಮಾಡೋದಿಲ್ಲ. ಯಾರಿಗೆ ಕೇರ್ ಮಾಡ್ತಾ ಇಲ್ಲ ಸರ್. ವಿಡಿಯೋವರಿಗೆ ಸುಮಾರು ಸಲ ಹೇಳಿವಿ. ಮೌಖಿಕ ಹೇಳಿರೋ ಅಥವಾ ಅರ್ಜಿ ಕೊಟ್ಟಿರಿ? ಅರ್ಜಿನೇ ಒಂದು 100 ಅರ್ಜಿ ಕೊಟ್ಟಿಬಿಟ್ಟು ಸರ್. ಅರ್ಜಿ ಅದ ಲೆಕ್ಕನೇ ಇಲ್ಲ. ಕೊಟ್ಟದ್ದು ಹೋದವ್ರಿ ನಿಮ್ಮ ಕಡೆ ಸರ್? ರಾತ್ರಿ ವೇಳೆ ಸಮರ್ಪಕ ಬೀದಿ ದೀಪಗಳಿಲ್ಲದ ಬಡಾವಣೆಯ ಜನರು ಕತ್ತಲಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ತಕ್ಷಣ ಸ್ವಚ್ಛತಾ ಕಾರ್ಯ ನಡೆಸಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸ್ಥಳೀಯರ ಗಂಭೀರ ಆರೋಪಗಳ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರ್ವಮಂಗಲ ಮೇಡಮ್ ಅವರನ್ನ ಸಂಪರ್ಕಿಸಿದಾಗ ಅಲ್ಲಿ ಈಗಾಗಲೇ ಕೆಲಸ ಮಾಡಲಾಗಿದೆ, ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಮೇಡಮ್ ಮುಂಚೆ ಇತ್ತು ನೀವು ಬರಕ್ಕೆ ನೀವು ಬಂದು ಎಷ್ಟು ವರ್ಷ ಆಯ್ತು ಮೇಡಮ್? 2 ವರ್ಷ ಆಯ್ತು ನಾವು. 2 ವರ್ಷ ಆದ್ರೆ ನೀವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಶೌಚಾಲಯ ಅದಾವ್ರಿ, ಶೌಚಾಲಯ ಅಲ್ಲ ಮೇಡಮ್, ಪಬ್ಲಿಕ್ ಸಿದ್ಧವಂತಿದ್ದರು ಅವರು ಶ್ರೀಮಂತಿದ್ದರು ಯಾರೋ ಒಂದು ಪಬ್ಲಿಕ್ ಮನ್ಯಾಗ ಶೌಚಾಲಯ ಸಾರ್ವಜನಿಕರು ಬೇರೆ ಬೇರೆ ಬರ್ತಲ್ರಿ ಹೌಸಿಂಗ್ ಒಳಗೂ ಬರ್ತಲ್ಲ. ನೀವು ಅದು ಮಾಹಿತಿ ಕೊಡ್ಬೇಕಲ್ಲ ಮೇಡಮ್. ಅವ್ರಿಗೆ ಹೋಗಿ ಕೊಟ್ಟು ಈ ಟೈಪ್ ಮಾಡ್ಕೇರಿ ಈ ಟೈಪ್ ಕರ್ತವ್ಯ ಮೇಡಮ್. ಅದು ಅವ್ರು ಮಾಡಿಸ್ಕೊಳೋದು ನಿಮ್ಮ ಪಂಚಾಯತಿಗೆ ಅಡ್ಡೋದಲ್ಲ. ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟರೆ ಎಲ್ಲರಿಗೂ ಕಟ್ಸಾಕ್ ಕೊಟ್ಟೈತಿ. ಅಪ್ಲಿಕೇಶನ್ ಕೊಡದ ಇದ್ರು ನೀವು ತಗೋಬೇಕು ಮೇಡಮ್. ನಿಮ್ ಜವಾಬ್ದಾರಿ ಭಾಳ ಐತೆ ಅದ್ರಾಗ. ಎಲ್ಲರಿಗೂ ಗೊತ್ತೈತಿ ವಿಷಯ. ಮಹಿಳೆಯರು ಬಯಲು ದೇಶಕ್ಕೆ ಹೋಗಬಾರ್ದು ಅಂತ ಐತ್ರಿ ಮೇಡಮ್. ನಾವು ಶೌಚಾಲಯಕ್ಕೆ ಹೇಳಿವ್ರಿ, ಅಪ್ಲಿಕೇಶನ್ ತೊಗೊಂಡಿವಿ, ಬಂದವ್ರೆಲ್ಲರೂ ಪ್ರೋಗ್ರೆಸ್ನಾಗ ಅದಾವು, ಕಟ್ಸೀವಿ. ಶೌಚಾಲಯ ಬಗ್ಗೆ ಕೇಂದ್ರ ಸರ್ಕಾರ ಫುಲ್ ನಿಮ್ಮ ಮೇಲೆ ಜವಾಬ್ದಾರಿ ಭಾಳ ಬಿಟ್ಟದ ಮೇಡಮ್. ನೀವು ಯಾರ ಮನೆಗೆ ಶೌಚಾಲಯ ಇಲ್ಲ ನೀವೇ ನಿಂತು ಅರ್ಜಿ ತಗೋಬೇಕು. ಅವರಲ್ಲಿ ಬಂದು ಕೊಡ್ಬೇಕಂತೇನೆ. ಈಗಿನ ಯಾವ ಉಳ್ಕೊಂಡು ಬೇಕಾದ್ರೆ ಅದು ಅನೌನ್ಸ್ ಮಾಡಿಸ್ತೀವಿ. ರಾಜೀವ್ ಗಾಂಧಿ ಜನತಾ ಪ್ಲಾಟಿನ್ ಮನೆ ಅವುಗಳು 80 ಸುಮಾರು 80 ಮನೆ ಅದಾವಂತ್ರಲ್ಲಿ. ಮತ್ತೆ 80 ಮನೆಗೂ ಶೌಚಾಲಯ ಇದ್ದವ್ರ ಮೇಡಮ್? ಅದಾವ್ರಿ, ಒಂದಿಷ್ಟು ಜನತ ಮನೆ ಕಟ್ಕೋಬೇಕಂತ ಐತೆ, ಕಟ್ಕೊಂಡಾರ. ಯಾರು ಕಟ್ಟಿಲ್ಲ ಅವ್ರು ಬೇಕಾದ್ರೆ ಮೇಡಮ್ ಅವ್ರ ಜನರ ಮೇಲೆ ಆರೋಪ ಮಾಡ್ಬೇಡ್ರಿ. ಆರೋಪ ಮಾಡಕ್ ನಿಮ್ಮ ಜವಾಬ್ದಾರಿ ಏನ್ರಿ? ಕಟ್ಕೊಂಡ್ರು ನಿಮ್ಮ ಜವಾಬ್ದಾರಿ ಏನ್ರಿ ಮೇಡಮ್? ಕೊಡು ಅಂತ ಹೇಳೈತೆ ಪಂಚಾಯತಿಗೆ ಅಪ್ಲಿಕೇಶನ್. ಈಗ ಯಾರು ಕೊಟ್ಟಿಲ್ಲ ಅನೌನ್ಸ್ ಮಾಡಿಸಿ ಅವ್ರ ಅಪ್ಲಿಕೇಶನ್ ತಗೊಂಡು ಚಾಲು ಮಾಡ್ತೀವಿ ಮೇಡಮ್. ನಾವು ಮಾಧ್ಯಮದವ್ರು ಬಂದು ನಾವು ಕೇಳ್ತೀವಿ ಅಂತ ನೀವು ಅಪ್ಲಿಕೇಶನ್ ತಗೋನಕತ್ತೀರಿ. ನೀವು ಇದಕ್ಕೆ ಮುಂಚೆ ಎಲ್ಲಿದು ಅಪ್ಲಿಕೇಶನ್ ತೋರಿಸ್ರಿ, ಅವ್ನು ಎಷ್ಟು ಬಂದು ಕೊಟ್ಟಾರ? ಒಂದೆಡೆ ಸಮಸ್ಯೆಗಳ ಮಧ್ಯೆ ನರಳುತ್ತಿರುವಂತಹ ಜನರು, ಮತ್ತೊಂದೆಡೆ ಯಾವುದೇ ಸಮಸ್ಯೆ ಇಲ್ಲ ಎನ್ನುವ ಅಧಿಕಾರಿಗಳ ಉತ್ತರ. ಹಾಗಾದರೆ ಈ ದುಸ್ಥಿತಿಗೆ ಹೊಣೆ ಯಾರು? ಜನರ ಬದುಕಿನ ಸಮಸ್ಯೆಗೆ ಪರಿಹಾರ ಯಾವಾಗ? ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಾರ್ಕೌಟ್ ಮಾಡಿ ಬಂದಂದ್ರೆ ಅವ್ರು ಶೌಚಾಲಯ ಕಟ್ಟಿಗೆ ಅಂತಾರ್ರಿ. ಮತ್ತೆ ಅಪ್ರೂವಲ್ ಕಾಪಿಯಲ್ಲಿ ಐತ್ರಿ ಅದು. ಆಗ ಲಿಸ್ಟ್ ತೊಗೊಂಡ್ರಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.